ಹಂಗ ಒಂದು 30-40 ಮಂದಿ ಅಕ್ಕ ತಂಗ್ಳಿಗೆ ಭಾಳ ಇಲ್ಲ ಅದಕ್ಕೆ ಮತ್ತೆ ಆತ ಮಡಿ ಹತ್ತಬೇಕಾರ ಒಂದು ದಮ್ಮ ದುಡ್ಡು ಕೊಟ್ಟು ಮರ್ಯಾದಪ್ಪ ಮಡಿ ಹತ್ತ ಆತಗ ಮರ್ಯಾದ ಸಣ್ಣಲಿಂಗಪ್ಪದ ಹ್ಮ್ ಒಂದು ದಮ್ಮ ದುಡ್ಡು ಕೊಟ್ಟಿದ್ದಾಗ ಮಡಿ ಹತ್ತದ ಹೌದಾ ಅಲ್ಲಿವರೆಗೆ ಮಡಿಗೆ ಬಿಡೋದಲ್ಲ ಆತ ದುಡ್ಡು ಕೊಟ್ಟಿದ್ದಾಗ ಬಿಡ್ತಾನ ಹೌದು ಅದು ಹಿಂದೆ ಬುನದಿದ್ದಾನ ಬಂದೈತೆ ಅದು ಏಟರ ಅಲ್ಲಿ ಕೊಟ್ಟಾತಿರ್ಬೇಕು ಒಂದು ದಮ್ಮಡಿ ತಾಂಬ್ರಿ ಅವಾಗ ಹಿಂದಿನ ಕಾಲ ಮತ್ತೆ ದಾಂಬಡಿ ಇರ್ತವಲ್ಲ ಅದ 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 ಆ ದಾಂಬಡಿ ದುಡ್ಡು ಕೊಟ್ಟಿದ್ದಾಗ ಮಡಿ ಆತದ ಮಡಿ ಹಚ್ಚಿ ಬಿಡ್ತದಲ್ಲ ಮತ್ತು ನೀನು ಎರಡು ಕೈಲಿ ಮಾತಾಡೋದಿದ್ದು ನಿನಗೆ ಪರಿಸು ಭಾಳ ಐತಿ ನನಗಿಲ್ಲ ಅಲ್ಲ ನನಗಿಲ್ಲ ನನಗೆ ದಾಂಬಡಿದಾಗ ದುಡ್ಡು ಕೊಟ್ಟಿದ್ದಾಗ ನಿನಗೆ ಪರಿಸಿ ಬಿಟ್ಟಿದ್ದೆ ಅಲ್ಲಿ ಗಳಿಯಮ್ಮ ರಾಜಿ ಆಗಿ ಹೊಂದ್ಕೊಂಡು ಒಂದು ದಾಂಬಡಿ ದುಡ್ಡು ಕೊಡ್ತಾನಪ್ಪ ಮಾವ ಅಂತ ಬೇಡ್ಕೊಂಡು ಮಡಿ ಹತ್ತ ಮಡಿ ಹತ್ತಬೇಕಾದ್ರೆ ಒಂದು ದಾಂಬಡಿ ದುಡ್ಡು ಹತ್ತ ಕೊಟ್ಟು ಮಾವ ಕಾಲು ಬಿದ್ದು ಮಡಿ ಹಳೆ ಮಾವನ ಹಳೆಯ ಮಾವ ಆದ್ರೆ ಮಾವ ಕಾಲಿಗೆ ಬಿದ್ದು ಮಾವ ದುಡ್ಡು ಕೊಟ್ಟು ಮಡಿ ಹತ್ತ ಯಾರು ಕೋತಿ ಬಸಪ್ಪ ಅಲ್ಲ ಮಲನಿಗಪ್ಪ ಸೋದರ ಮಾವ ಕೋತಿ ಬಸಪ್ಪ ಕುರತಿ ಬಸಪ್ಪ ಅಲ್ಲ ಇಲ್ಲಿ ಅದನಲ್ಲ ಯಾರು ಬಸಪ್ಪ ಕುಸ್ತಿ ಹೊಡೆದು ಕುಸ್ತಿ ಆಡೋಣ ಅಂತ ಸಮಲಿಂಗಪ್ಪನಪ್ಪ ಲಿಂಗಪ್ಪ ಕುರತಿ ಬಸಪ್ಪ ಸೋದರ ಮಾವನ ಅನ್ನ ಸಮಲಿಂಗಪ್ಪ ಅಂದೆ ಈ ಇವರಿಬ್ರು ಕುಸ್ತಿ ಆಡಿ ಈತ ಒಗದ ಕುರತಿ ಬಸಪ್ಪ ಈತ ಮೇಲ್ಯಾರಪ್ಪ ಆತ ಅವಾಗ ಗಂಗವ್ವ ಗೌರವ ಸಾಕ್ಷಿ ಕುರತಿ ಬಿಸಪ್ಪ ಬಿತ್ತದ ಬಸಪ್ಪ ಬಿದ್ದಾನ ಮತ್ತು ಬೀರ್ ಬಿದ್ದಾನ ಅಂದ್ರೆ ಬೀರ್ ಬಿದ್ದಾನ ಅಂದ್ರೆ ಆರು ಸಾಕ್ಷಿ ಇಟ್ಕೊಂಡು ಕುಸ್ತಿ ಆಡಕತ್ತಿದ್ರು ಮಲ್ಯನಿಗಪ್ಪ ಕೋರೆ ಹಿಂಗೆ ತೊಡ್ರು ಬೋಚಿ ಗಿಡದ ಕೂತ್ಕೊಂಡು ಇವ್ರು ನೋಡ್ಕೊಂತ ಯಾರು ಬೀಳ್ತಾರ ಯಾರು ಯಾರು ಒಗಿತಾರ ಅಂತ ಮತ್ತು ಇತ್ತ ತಮ್ಮ ಒಗದ್ ಬಿಟ್ಟು ನಾವು ಅವಾಗ ಈತ ನ್ಯಾಯ ತೆಗೆದ್ಬಿಟ್ಟು ನನ್ನ ಕುರಟಿ ಬಸಪ್ಪ ನಾನ ಒಗ್ದಾನೆ ಅಂತ ಹೌದಂತ ಮತ್ತೆ ಅವ್ರು ಗಂಗವ್ವ ಗೌರವ ಅವ್ರ ಸುಳ್ಳು ನಾನ ಒಗ್ದರದ ಅನ್ನಕ್ನಂತ ಹೋಗಿ ನಾವು ಅಡಿಗೆ ಹೋಗಿ ಬುದ್ಧಿ ಕೆಡಿಬಿಟ್ಟಾನ ಅವಾಗ ಹಂಗಲ್ ಬಸಪ್ಪ ನೀವು ಒತ್ತಡ ಏನು ಕೊಟ್ಟಿದ್ದೀವಿ ಅಂತ ಕೇಳಿದ್ನು ಮಲ್ಯನಿಗ ಅವಾಗ ನಾನು 4 ಇದ್ರೆ ಅರ್ಧ ಪೈಸೆ ಕೊಡ್ತಾನೆ ಆಗಿದ್ದೆ ಮತ್ತು ಮಿಚ್ಚಂದು ಕೂಡ ಅರ್ಧ ಪೈಸೆ ನೀನು ಯಾಕಪ್ಪ ನ್ಯಾಯ ಇದ್ದಿ ಅಂತ ಮುಗಿದು ನೀನು ಇವತ್ತು ಯಾರಿಗೆ